ಮಹಾಭಾರತನ ಬರೆಯೋದಕ್ಕೆ ಕೂತ್ಕೊಂಡಾಗ ವ್ಯಾಸರಿಗೆ ಬರೆಯೋದಕ್ಕಾಗಲ್ಲ. ಯಾಕಂದ್ರೆ ತಲೆಯಲ್ಲಿ ತುಂಬಾ ವೇಗವಾಗಿ ಕಥೆಗಳು ಸನ್ನಿವೇಶಗಳು ಓಡ್ತಾ ಇರ್ತವೆ. ಆದ್ರೆ ಆ ವೇಗದಲ್ಲಿ ಬರೆಯೋದಕ್ಕಾಗಲ್ಲ. ಈಗ ಬರೆಯೋದಕ್ಕೊಬ್ರು ಬೇಕಲ್ಲ, ಯಾರನ್ನ ಈ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಯೋಚಿಸ್ತಾ ಬ್ರಹ್ಮದೇವರನ್ನ ಆವಾಹನೆ ಮಾಡ್ತಾರೆ. ಬ್ರಹ್ಮದೇವ ಪ್ರತ್ಯಕ್ಷ ಆಗಿ, ಏನ್ ವ್ಯಾಸ, ಏನಕ್ಕೆ ನನ್ನನ್ನು ಆವಾಹನೆ ಮಾಡಿದೆ ಅಂತ ಕೇಳಿದಾಗ, ನಾನೊಂದು ಅದ್ಭುತವಾದ ಮಹಾಕಾವ್ಯವನ್ನ ರಚಿಸ್ತಾ ಇದ್ದೀನಿ. ಇದು ಮಾನವ ಕುಲದ ಕಥೆ. ಮುಂಬರುವ ಪೀಳಿಗೆಗಳಿಗೆ ಮಾನವೀಯತೆ, ಮಾನವ ಧರ್ಮವನ್ನ ಬೋಧಿಸುವಂತಹ ಒಂದು ಮಹಾಕಾವ್ಯ ಇದು. ಆದ್ರೆ ಇದನ್ನ ಬರೆಯೋದಕ್ಕೆ ನನಗೊಬ್ರು ಬರಹಗಾರರು ಬೇಕು. ನೀವು ಯಾರನ್ನಾದ್ರೂ ಶಿಫಾರಸು ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವ, ಹಾಗಾದ್ರೆ ಈ ಕೆಲಸಕ್ಕೆ ಗಣೇಶನಿಗಿಂತ ಉತ್ತಮ ಆಯ್ಕೆ ಇನ್ಯಾರೂ ಇಲ್ಲ, ನೀನು ಗಣೇಶನನ್ನೇ ಆವಾಹನೆ ಮಾಡಿ ಕೇಳು ಅಂದಾಗ ತಕ್ಷಣ ವ್ಯಾಸರಾಯರು ಗಣೇಶನನ್ನ ಆವಾಹನೆ ಮಾಡ್ತಾರೆ. ಗಣೇಶನ ಬಳಿ ಇದನ್ನ ಹೇಳಿದಾಗ ಗಣೇಶ, ಸರಿ, ನಾನ್ ನಿನಗೆ ಈ ಮಹಾಕಾವ್ಯವನ್ನ ಬರ್ಕೊಡೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನನ್ನದೊಂದು ಷರತ್ತಿದೆ. ನಾನು ಒಂದು ಸಲ ಬರೆಯೋದಕ್ಕೆ ಲೇಖನಿಯನ್ನ ಇಟ್ರೆ ಅದು ನಿಲ್ಬಾರ್ದು. ನೀವು ನನಗೆ ಕತೆ ಹೇಳ್ತಾ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ವಿರಾಮ ತಗೊಂಡ್ರೆ ನಾನು ಅಲ್ಲಿಗೆ ಬರೆಯೋದನ್ನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ನನ್ನ ಲೇಖನಿ ಮುಂದಕ್ಕೆ ಹೋಗೋದಿಲ್ಲ, ಅಂದ್ರೆ ಪೆನ್ನು ಅಂತ ಹೇಳ್ತಾನೆ. ಆಗ ವ್ಯಾಸ ಒಂದು ಕ್ಷಣ ಯೋಚನೆ ಮಾಡಿ, ಸರಿ, ನನಗೆ ನಿಮ್ಮ ಷರತ್ತಿನ ಬಗ್ಗೆ ಒಪ್ಪಿಗೆ ಇದೆ, ಆದ್ರೆ ನನ್ನದು ಒಂದು ಷರತ್ತು ಇದೆ. ನಾನು ಹೇಳ ಹೊರಟಿರುವ ಮಹಾಕಾವ್ಯವನ್ನ ಅರ್ಥ ಮಾಡ್ಕೊಳ್ಳದೆ ನೀವು ಒಂದು ಅಕ್ಷರನು ಬರೆಯೋ ಹಾಗಿಲ್ಲ ಅಂತ ಷರತ್ತನ್ನ ಹಾಕ್ತಾರೆ. ಆಗ ಗಣೇಶ, ಅಷ್ಟೇ ತಾನೆ, ಸರಿ, ಹಾಗಿದ್ರೆ ಶುರು ಮಾಡು ಅಂತ ಹೇಳಿ ಬರೆಯೋದಕ್ಕೆ ಕೂತ್ಕೊಳ್ತಾರೆ. ಈಗ ಗಣೇಶ ಒಂದು ಕ್ಷಣನು ಪೆನ್ನನ್ನ ನಿಲ್ಲಿಸದೆ ಬರೆಯೋಕೆ ವ್ಯಾಸರು ಮಾಡಿದ ತಂತ್ರ ಏನ್ ಗೊತ್ತಾ? ಇದರ ಪೂರ್ತಿ ವಿಡಿಯೋ ಅಷ್ಟೇ ಅಲ್ಲದೆ ಮಹಾಭಾರತ ಶುರುವಿನಿಂದ ಹಿಡಿದು, ಅಂದ್ರೆ ಪಾಂಡವರು ಕೌರವರು ಹುಟ್ಟೋಕು ಮುಂಚೆ, ಭೀಷ್ಮರಿಗಿನ ಮುಂಚೆ ಶಾಂತನು, ಅಲ್ಲಿಂದ ಹಿಡಿದು ಎಳೆ ಎಳೆಯಾಗಿ ಏನೆಲ್ಲ ಕಥೆಗಳು ನಡೆದಿವೆ, ಸನ್ನಿವೇಶಗಳಿವೆ, ವರಗಳೇನು, ಶಾಪಗಳೇನು, ಪ್ರತಿಯೊಂದನ್ನು ನನ್ನ ಹೊಸ ಚಾನಲ್ ಆದ ರಾಜಮಾರ್ಗದಲ್ಲಿ ಎಪಿಸೋಡ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಲಿಂಕ್ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ.